बीदर जिला के औरंगाबाद तालुके में आज वासवी होटल में कर्नाटक के सार्वजनिक शिक्षा संस्थान के सुभाष चंद्र बोस हाई स्कूल संतपुर में पूर्व छात्र संघ की ओर से 24 फरवरी को आयोजित होने जा रहे मैत्री सम्मेलन के संबंध में एक प्रेस मीट आयोजित की गई। इस अवसर पर पूर्व छात्र संघ के पदाधिकारी एवं सदस्य उपस्थित रहे। इस अवसर पर ख्वाजा मोइनुद्दीन और संतोष पाटिल और दूसरों ने मीडिया कर्मियों से बात करते हुए इस सम्मेलन के संबंध में बताया। उन्होंने बताया कि शनिवार 24 फरवरी 2024 को पूर्व छात्र संघ की ओर से तालुका के संतपुर गांव के सुभाष चंद्र बोस हाई स्कूल में पूर्व छात्र मैत्री सम्मेलन और गुरुवंदना कार्यक्रम का आयोजन किया जा रहा है। इस कार्यक्रम का मुख्य उद्देश्य उन छात्रों के लिए है जिन्होंने स्कूल में पढ़ा है और अपने जीवन को आकार दिया है, ताकि वे अपने जीवन को रोशन करने वाले गुरु के प्रति सम्मान व्यक्त कर सके और कई वर्षों के बाद अपने सहयोगियों से मिल सके। सभी पूर्व छात्र कार्यक्रम में योगदान दे रहे हैं। कार्यक्रम की सफलता के लिए पूर्व छात्र संघ की ओर से प्रमोशन कमेटी, रिसेप्शन कमेटी, फॉर्म कमेटी, फूड कमेटी, वाटर सप्लाई कमेटी का गठन कर क्रियान्वयन किया गया है। पूर्व छात्र अध्यक्ष संतोष पाटिल ने एक विज्ञप्ति में कहा कि कार्यक्रम में पूर्व छात्रों और अभिभावकों सहित 2000 से अधिक लोग भाग लेंगे। इस अवसर पर संतोष पाटिल, मल्लिकार्जुन हिप्पलगावे, गुरुनाथ देशमुख, गुंडप्पा वेलुरे, शिवराज झुलनडे, ख्वाजा मोइनुद्दीन, बाबा सैलानी, दिलीप पंडारे, अशोक शंबेली, गफ्फर खान और अन्य लोग उपस्थित थे। औराद से एकेपी न्यूज के संवाददाता अलीम पाशा की रिपोर्ट। नमस्कार, ನಾನು ಸುಭಾಷ್ ಚಂದ್ರ ಬೋಸ್ ಶಾಲೆಯ ಹಳೆ ವಿದ್ಯಾರ್ಥಿ ಮೊಯಿನುದ್ದೀನ್ ಅಂತ. ನಾನು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರೋದ್ರಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಾರೆ. ನಾವು 24ನೇ ತಾರೀಕು ನಮ್ಮ ಸುಭಾಷ್ ಚಂದ್ರ ಬೋಸ್ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಮೆರವಣಿಗೆ ಹಾಗೆ ನಮ್ಮ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೆರವಣಿಗೆ ನಮ್ಮ ಶಾಲೆಯಿಂದ ಪ್ರಾರಂಭವಾಗಿ ಸಂತೂರ್ ಪೊಲೀಸ್ ಠಾಣೆ ಮುಖಾಂತರ ಬಸವೇಶ್ವರ ಚೌಕ್, ಅಲ್ಲಿಂದ ನಮ್ಮ ಹಳೆಯ ಊರಿಂದ ಮತ್ತೆ ತಿರುಗಿ ನಾವು ನಮ್ಮ ಶಾಲೆಗೆ ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಮಹಾಗಾಚ ಗುರುಬಸವ ಪಟ್ಟದೇವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಉದ್ಘಾಟನೆಯನ್ನು ನಮ್ಮ ಬೀದರ್ ಜಿಲ್ಲೆಯ ಎಸ್ ಪಿ ಆದಂಥ ಶ್ರೀ ಚನ್ನಬಸವಣ್ಣ SL ಅವರು ವಹಿಸಿಕೊಂಡಿದ್ದಾರೆ. ಅಧ್ಯಕ್ಷತೆಯಲ್ಲಿ ಶಿವರಾಜ್ ನಮ್ಮ ಶಾಲೆಯ ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಪಾಟೀಲ್ ಸಂತೂರ್, ಸುಭಾಷ್ ಚಂದ್ರ ಬೋಸ್ ಶಾಲೆಯ ವಿದ್ಯಾರ್ಥಿ. ಬರುವ 24/2/2024 ಶನಿವಾರ ಸಂಪೂರ್ಣ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಸಂಪೂರ್ಣದಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಮಹಾಗಾಚ ಗುರುಬಸವ ಪಟ್ಟದೇವರು ವಹಿಸಲಿದ್ದಾರೆ. ಮತ್ತು ಉದ್ಘಾಟಕರಾಗಿ ಶ್ರೀ ಚನ್ನಬಸವ ಲಂಗೋಟಿ ಸರ್ SP ಅವರು ವಹಿಸಲಿದ್ದಾರೆ. ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಶಿವಾಜಿರಾವ್ ಬೋರಳೆಯವರು ವಹಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಶ್ರೀ ವಿಜಯಲಕ್ಷ್ಮಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ವಹಿಸಲಿದ್ದಾರೆ. ಮತ್ತು ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಮನೋಹರ್ ಬಿರಾದಾರ್ ಸರ್ ಅವರು ನೀಡಲಿದ್ದಾರೆ. ಅದೇ ರೀತಿ ಪ್ರೇರಣಾ ನುಡಿಯವರು ಶ್ರೀ ಖ್ವಾಜಾ ಖಲೀಲುಲ್ಲಾ KS ಅಧಿಕಾರಿಗಳು ವಾಣಿಜ್ಯ ತೆರಿಗೆ ಇಲಾಖೆ ಯಾದಗಿರಿ ಇವರು ಪ್ರೇರಣಾ ನುಡಿಯನ್ನು ನುಡಿಯಲಿದ್ದಾರೆ. 24ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಮೆರವಣಿಗೆಯಲ್ಲಿ ವಿವಿಧ ತಂಡಗಳು ಬರ್ತಾ ಇದ್ದಾವೆ. ಕೋಲಾಟ ಇರ್ಬೋದು, ಮತ್ತು ಡೊಳ್ಳು ಕುಣಿತ ಇರ್ಬೋದು, ಮತ್ತು ನಮ್ಮ ಲಮಾಣಿ. ಇದೇ 24/2/2024 ಸುಭಾಷ್ ಚಂದ್ರ ಬೋಸ್ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ನಮಗೆ ಕಲಿಸಿದ ಗುರುಗಳಿಗೆ ಒಂದು ಸನ್ಮಾನವನ್ನು ಮಾಡುವುದು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡಿಕೊಂಡು ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತನು ಮನ ಧನದಿಂದ ಒಂದು ಸಹಕಾರ ಮಾಡಿರೋ ಸಲುವಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗುತ್ತಲಿದೆ. ಈ ಶಾಲೆಯಲ್ಲಿ ಕಲಿಸಿರುವಂತಹ ನಮ್ಮ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಹಿಪ್ಪಳಗಾವೆ ಸರ್, ಶ್ರೀ ಮನೋಹರ್ ಸರ್ ಬಿರಾದಾರ್, ಶ್ರೀ ಶಿವರಾಜ್ ಜುನಾಂಡೆ ಸರ್ ಅವರು, ಶ್ರೀ ಗುರುನಾಥ್ ದೇಶಮುಖ್ ಸರ್ ಅವರು, ಶ್ರೀ ಜಗನ್ನಾಥ್ ಧುಮನ್ಸೂರೆ ಅವರು, ಶ್ರೀ ಚಂದ್ರಮತಿ